ಪ್ರಭುತ್ವ ಪಿಕ್ಚರು ಪ್ರಭುತ್ವವಾಗಿದೆ. ಇವತ್ತಿನ ಏನು ವಾಸ್ತವ ಸ್ಥಿತಿ ಏನಾಗಿದೆ, ಇವತ್ತಿನ ರಾಜಕಾರಣ ಇರ್ಬೋದು, ರೈತರ ಪರಿಸ್ಥಿತಿಗಳಿರ್ಬೋದು, ಇವತ್ತಿನ ವಾಸ್ತವ ಸ್ಥಿತಿ ಎತ್ತಿ ಹಿಡಿದಿದ್ದಾರೆ. ಮತ್ತು ಕೌಟುಂಬಿಕವಾಗಿ ನೋಡುವಂಥ ಸಿನಿಮಾ ಇದು. ಎಲ್ಲರೂ ಯಾರೋ ಅಥವಾ ದೊಡ್ಡ ಹೀರೋ ಮಾಡಿದರೆ ಮಾತ್ರನೇ ಸಿನಿಮಾ ಅಂತ ಅಲ್ಲ. ಇವತ್ತು ಸಿನಿಮಾಗಳು ನೋಡಬೇಕಾಗಿರೋದು ಎಲ್ಲ ನಮ್ಮ ಕನ್ನಡ ನಾಡಿನ ಜನತೆ. ಏನೆಲ್ಲ ಒಂದು ಸ್ಟೋರಿ ಚೆನ್ನಾಗಿದೆ ಅಂದರೆ ಇವತ್ತು ವಾಸ್ತವಕ್ಕೆ ಹತ್ತಿರವಾಗಿದೆ. ಆದ್ದರಿಂದ ಈ ಸಿನಿಮಾ ಓಡಬೇಕು ಮತ್ತು ಹೊಸ ನಟರುಗಳು ಬೆಳಿಬೇಕು ಅಂತ ಹೇಳಿ ಇವತ್ತು ನಾವು ಸಹ ಕರವೇ ಗಜಸೇನೆಯಿಂದ ಬಂದು ನೋಡಿದ್ದೇವೆ. ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಹೇಳಿದ್ದೇವೆ, ಕನ್ನಡ ನಾಡಿನ 6.5 ಕೋಟಿ ಜನ ನೋಡಬೇಕು. ಇದಲ್ಲದೆ ಹೊಸ ಫೀಚರ್ಗಳು ಬಂದಾಗ ನಮ್ಮ ಏನು ಸಿನಿಮಾ ನಟರುಗಳಿರ್ಬೋದು, ಶಿವರಾಜ್ ಕುಮಾರ್ ಅವರಿರ್ಬೋದು, ಸುದೀಪ್ ಅವರಿರ್ಬೋದು, ಹಲವಾರು ನಟರುಗಳು ಏನಿದ್ದಾರೆ ಅವರೆಲ್ಲ ಬಂದು ನೋಡಬೇಕು. ಯಾಕಂದರೆ ಹೊಸ ನಟರುಗಳನ್ನ ಎಂಕರೇಜ್ ಮಾಡಿದರೆ ಮಾತ್ರನೇ ಈ ಒಂದು ಸಿನಿಮಾ ಬೆಳೆಯೋದಕ್ಕೆ ಸಾಧ್ಯ. ಸಿನಿಮಾ ಅನ್ನೋದು ಹೋಗ್ತಾ ಇರುತ್ತೆ. ಇವತ್ತೇನಾಗಿದೆ, ರಾಜಕಾರಣದಲ್ಲಿ ಹೇಗೆ ಅಪ್ಪ MLA ಆದರೆ ಮಗ MLA ಆಗ್ತಾನೆ, ಸಿನಿಮಾ ರಂಗನೂ ಅತ್ತ ಸಾಗ್ತಾ ಇದೆ. ಅದಕ್ಕಾಗಿ ಹೊಸ ನಟರುಗಳಿಗೆ ಅವಕಾಶ ಬಂದಾಗ ಅವರೆಲ್ಲ ಪ್ರೋತ್ಸಾಹ ಮಾಡಬೇಕು ಮತ್ತು ಕನ್ನಡ ನಾಡಿನ ಜನತೆ ಇದನ್ನು ನೋಡಬೇಕು. ತುಂಬ ಅದ್ಭುತವಾದ ಪಿಕ್ಚರ್ ಅಂತ ನಾವು ಹೇಳ್ತಾ ಇದ್ದೇವೆ. ಪ್ರತಿಯೊಬ್ಬರು ನೋಡಲೇಬೇಕು. ಪ್ರತಿಯೊಬ್ಬರು ಮನೆಯಲ್ಲಿ ನೀವು 10 ಜನ ಇದ್ರೋ 20 ಜನ ಇದ್ರೋ ಗೊತ್ತಿಲ್ಲ, ಹೋಲ್ಸೇಲ್ ಆಗಿ ಬಂದ್ರೆ ಇಡೀ ಕುಟುಂಬನೇ ಬಂದು ಈ ಸಿನಿಮಾ ನೋಡುವಂಥದ್ದು. ಯಾಕಂದ್ರೆ ಇದು ನಮ್ಮ ದೇಶ ಉಳಿಬೇಕು, ನಮ್ಮ ರೈತರು ಉಳಿಬೇಕು, ಇಡೀ ನಮ್ಮ ದೇಶ ಸಂಪತ್ತು ಉಳಿಬೇಕಂದ್ರೆ ಈ ಸಿನಿಮಾ ದಯವಿಟ್ಟು ಪ್ರಭುತ್ವ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿ. ಸಖತ್ತಾಗಿದೆ. ಜೊತೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಮ ಸಂವಿಧಾನದ ಬಗ್ಗೆನೂ ತುಂಬಾ ತಿಳ್ಕೊಂಡಿರೋ ಒಂದು ರೀತಿಯಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ ಡೈರೆಕ್ಟರ್. ತುಂಬಾ ಸಖತ್ತಾಗಿದೆ. ಸಂಭಾಷಣೆ ಮಾತ್ರ ಚಿಂತೆಗಿದೆ. ಪ್ರಭುತ್ವಕ್ಕೆ